ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಗಲ್ಲಿ ಫುಡ್ ಶಂಕರ್. ಇವತ್ತಿನ ರೆಸಿಪಿ ಮಕಾನ್ ಬೇಲ್ಪುರಿ ಯಾವ ಥರ ಮಾಡೋದಂತ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸ್ವಲ್ಪ ನಾನು ಮಕಾನ್ ತಗೊಂಡಿದ್ದೀನಿ. ಅದಕ್ಕೆ ಮೇನ್ ಬೇಕಾಗಿರೋದು ಬಟರು, ರುಚಿಗೆ ತಕ್ಕಷ್ಟು ಉಪ್ಪು ಬೇಕು, ಸ್ವಲ್ಪ ಅರಿಶಿನ ಬೇಕಾಗುತ್ತೆ, ಅಚ್ಚ ಖಾರದ ಪುಡಿ ಸ್ವಲ್ಪ ಬೇಕಾಗುತ್ತೆ. ಇಷ್ಟೇ ಸಿಂಪಲಾಗಿ ತೋರಿಸ್ಕೊಡ್ತೀನಿ ನೋಡಿ. ನೆಕ್ಸ್ಟ್ ಇಲ್ಲಿ ನಾನು ಫಸ್ಟಿಗೆ ಬೆಣ್ಣೆ ಹಾಕಿದ್ದೀನಿ. ಆ ಬೆಣ್ಣೆ ಕರಗಿ ಆದಮೇಲೆ ನಾನಿಲ್ಲಿ ಒಂದು 150 ಗ್ರಾಮಿಂದ 200 ಗ್ರಾಮಷ್ಟು ಮಕಾನ್ ತಗೊಂಡಿದ್ದೀನಿ. ಯಾಕೆಂದರೆ ನಮ್ಮಲ್ಲಿ ಇದನ್ನು ಯಾರು ತಿನ್ನಲ್ಲ, ನಾವು ಒಂದು ಇಬ್ಬರು ಅಷ್ಟೇ ತಿನ್ನೋದು. ಅದಕ್ಕೋಸ್ಕರ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಜಾಸ್ತಿ ಬೇಕು ಅಂದರೆ ಇದಕ್ಕೆ ಡಬಲ್ ಕ್ವಾಂಟಿಟಿ ಮಾಡ್ಕೊಳ್ಳಿ. ನೋಡಿ ಬೆಣ್ಣೆಲಾಗಿದೆ. ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕತಾಯಿದ್ದೀನಿ, ಸ್ವಲ್ಪ ಉಪ್ಪು ಹಾಕತಾಯಿದ್ದೀನಿ. ಬೆಣ್ಣೆಲೂ ಉಪ್ಪಿರುತ್ತೆ, ನೋಡ್ಕೊಂಡು ಹಾಕೊಳ್ಳಿ. ಒಂದು ಅರ್ಧ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕತಾಯಿದ್ದೀನಿ. ನೆಕ್ಸ್ಟ್ ಇದನ್ನು ಫುಲ್ಲು ಲೋ ಫ್ಲೇಮಲ್ಲಿ ನೀವು ಮಕಾನ್ಗೆ ಇದೆಲ್ಲ ಬರೋಂಗೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಈ ಕೂಡಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋನ ತರ್ತಾ ಇರ್ತೀನಿ. ಇದು ಮಕಾನು ಹಸಿ ಇರುತ್ತಲ್ಲ, ಅದಕ್ಕೋಸ್ಕರ ಇದನ್ನು ಕ್ರಿಸ್ಪಿಯಾಗಿ ಮಾಡ್ಕೊಳ್ಳೋಕ್ಕೆ ಈ ಥರ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪು ಬೇಲ್ಪುರಿ ಚಟ್ನಿ ಅಂತ ಸಿಗುತ್ತೆ, ಅಲ್ಲದ್ರೆ ಬೇಲ್ಪುರಿ ಚಟ್ನಿ ಆ ಥರ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೆಕ್ಸ್ಟು ಕಾಂಗ್ರೆಸ್ ಬೀಜ, ಸ್ವಲ್ಪ ಅಚ್ಚ ಖಾರದ ಪುಡಿ ಬೇಕಾಗುತ್ತೆ, ಮತ್ತು 2 ಈರುಳ್ಳಿ, 1 ಟೊಮಟೆ ಹಣ್ಣು, ಮತ್ತು ಈ ಕಡೆದು ಸ್ಪೆಷಲ್ ಒಂದು ಚಟ್ನಿ ಐತೆ, ಮತ್ತು ಒಂದು ಸ್ವೀಟ್ ಚಟ್ನಿ, ನೆಕ್ಸ್ಟ್ ಇನ್ನೊಂದು ಖಾರ ಚಟ್ನಿ, ನೆಕ್ಸ್ಟು ಖಾರ, ಸಣ್ಣ ಖಾರನ ಈ ಥರ ತಗೊಳ್ಳಿ. ಇಷ್ಟು ಬೇಕಾಗುತ್ತೆ. ಸ್ವೀಟ್ ಚಟ್ನಿ, ಖಾರ ಚಟ್ನಿ ಯಾವ ಥರ ಮಾಡೋದು ಅಂತ ಅದನ್ನು ನೆಕ್ಸ್ಟ್ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಅದೊಂದು ಸ್ಪೆಷಲ್ ಚಟ್ನಿ ಇರುತ್ತೆ, ಆ ಚಟ್ನಿದು ನೆಕ್ಸ್ಟ್ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀನಿ. ಈರುಳ್ಳಿ ಟೊಮಟೆ ಹಣ್ಣು ಚಟ್ನಿನ ನೀಟಾಗಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನೇನು ಫ್ರೈ ಮಾಡೋ ಸಮಸ್ಯೆ ಇಲ್ಲ. ನೆಕ್ಸ್ಟ್ ಕಾಂಗ್ರೆಸ್ ಬೀಜ ಹಾಕತಾಯಿದ್ದೀನಿ. ನೆಕ್ಸ್ಟು ದೊಡ್ಡ ಖಾರ ಒಂದು 30ರಿಂದ 40 ಗ್ರಾಮ್ ಹಾಕತಾಯಿದ್ದೀನಿ. ಇದೇ ಹೇಳಿದ್ನೆಲ್ಲ, ಒಂದು 3 ಜನ ಆರಾಮಾಗಿ ತಿನ್ಬೋದು. ನಿಮಗೇನಾದ್ರು ಜಾಸ್ತಿ ಬೇಕು ಅಂದರೆ ಇದಕ್ಕೆ ಡಬಲ್ ಮಾಡ್ಕೊಳ್ಳಿ ಅಷ್ಟೇ. ಮತ್ತು ಅಚ್ಚ ಖಾರದ ಪುಡಿ ಸ್ವಲ್ಪ ಹಾಕೊಳ್ಳಿ, ಅವಾಗಲೂ ಸ್ವಲ್ಪ ಹಾಕೊಂಡೈತೆ. ಮತ್ತು ಸ್ವೀಟ್ ಚಟ್ನಿ ಸ್ವಲ್ಪ, ಖಾರ ಚಟ್ನಿ ಸ್ವಲ್ಪ. ಇದನ್ನು ನೀವು ಪಾನಿಪುರಿ ಕಿಟ್ ತಗೋತೀರ ನೋಡಿ, ಅದರಲ್ಲೇ ಕೊಡ್ತಾರೆ ನೋಡಿ. ಸ್ವೀಟ್ ಚಟ್ನಿ, ಖಾರ ಚಟ್ನಿನ ಪಾನಿಪುರಿ ಕಿಟ್ ತಗೊಳ್ಳಿ. ಒಂದು 50 ರೂಪಾಯಿ 40 ರೂಪಾಯಿ ಇರುತ್ತೆ, ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ. ಪಾನಿಪುರಿ ಕಿಟ್ ಅನ್ಬೇಕು, ಅದರೊಳಗೆ ಸ್ವೀಟ್ ಚಟ್ನಿ, ಖಾರ ಚಟ್ನಿ ಕೊಡ್ತಿರ್ತಾರೆ, ಅದೇ ಸೇಮ್ ಇದು. ಮತ್ತು ಬೇಲ್ಪುರಿ ಮಸಾಲ ಟೇಸ್ಟು ಇದು ಹಾಕೋದ್ರಿಂದ ಸ್ವಲ್ಪ ಎನ್ಹೆನ್ಸ್ ಆಗುತ್ತೆ. ಇದು ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ಇಲ್ಲಾಂದರೆ ನಾನು ಎಷ್ಟು ಯಾವ್ದಾದ್ರು ವೀಡಿಯೋದಲ್ಲಿ ಇದು ಚಟ್ನಿನ ಯಾವ ಥರ ಮಾಡೋದು ಅಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ. ಬೇಲ್ಪುರಿ ಫ್ಲೇವರ್ ಬರೋಕ್ಕೆ ಇದನ್ನು ಹಾಕೋತೀವಿ ಅಷ್ಟೇ. ನೋಡಿ, ಇದೆಲ್ಲನೂ ಮಿಕ್ಸ್ ಮಾಡಿ ಆದಮೇಲೆ ಇನ್ನೊಂದು ಸ್ವಲ್ಪ ಖಾರ ಸಾಲ್ಟಾಗಿ ಆಯಿತು ಅಂದರೆ ಹಾಕೋಬೋದು. ನೆಕ್ಸ್ಟು ಉಪ್ಪು ಖಾರ ಒಂದು ಸತಿ ನೋಡ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ಕಮಲ ಬೀಜನ ಹಾಕತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಇಲ್ಲಾಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕಿಂತ ಡಿಫ್ರೆಂಟಾಗಿರೋ ವೀಡಿಯೋನ ತರ್ತಾ ಇರ್ತೀನಿ. ಇಲ್ಲಾಂದರೆ
ನೀವು ಕಾಮೆಂಟ್ ಮಾಡಿ ಆ ವಿಡಿಯೋನ ನಾನು ನಿಮ್ಮ ಮುಂದೆ ತರೋಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀನಿ. ಸಿಂಪಲಾಗಿ ಕ್ವಿಕ್ಕಾಗಿ ಮಖಾನ್ ಬೇಲ್ಪುರಿ ಅಥವಾ ಕಮಲ ಬೀಜದ ಬೇಲ್ಪುರಿ ಮಾಡೋದು ಇಷ್ಟೇ. ಮಾಡ್ಕೊತಾಯಿರಿ, ತಿಂತಾಯಿರಿ. ಹೆಂಗಿದೆ ಅಂತ ಕಮೆಂಟ್ ಮಾಡಿರಿ, ಹೇಳಿ. ಇಷ್ಟಾದಮೇಲೆ ಒಂದು 5 ನಿಮಿಷ ಬಿಡಿ ಸಾಕು. 5 ನಿಮಿಷ ಬಿಟ್ಟು ಈ ಥರ ಸರ್ವ್ ಮಾಡ್ಕೊಂಡ್ರೆ ನೋಡಿ ನಿಮಗೆ ಎಷ್ಟು ಅದ್ಭುತವಾದ ಮಖಾನ್ ಬೇಲ್ಪುರಿ ರೆಡಿ ಆಗುತ್ತೆ. ಇದೇ ಥರ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದಕ್ಕಿಂತ ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋನ ತರ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು.